ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಗಮ್ಮ. ನಾನು BA ಮಾಡಿದ್ದೀನಿ. ನಾನು ರಯಾನ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಲ್ಲಿ ನನ್ನ ಅನುಭವ 2 ವರ್ಷಗಳಾಯಿತು. ಇಲ್ಲಿ ಬಂದು ನಾನು ಕನ್ನಡ ಶಿಕ್ಷಕಿಯಾಗಿ 1ರಿಂದ 4ನೇ ತರಗತಿ ಕ್ಲಾಸ್ಗಳನ್ನು ನಾನು ತಗೋತೀನಿ. ಇಲ್ಲಿ ಬಂದ ಮೇಲೆ ನನ್ನ ಅನುಭವ ಅಂತಂದ್ರೆ, ಇಲ್ಲಿ ಎಲ್ಲಾ ತರದ ಭಾಷೆಗಳನ್ನು ಮಾತನಾಡುವ ಮಕ್ಕಳು ಇದ್ದಾರೆ. ಎಲ್ಲಾ ತರದ ಭಾಷೆಗಳನ್ನು ಹೇಳ್ಕೊಡುವಂತ ಶಿಕ್ಷಕಿಯರು ಕೂಡ ಇದ್ದಾರೆ. ಹಲವು ಭಾಷೆಗಳನ್ನ ಕಲಿತು ಮಕ್ಕಳ ಜ್ಞಾನವನ್ನು ಅಭಿವೃದ್ಧಿ ಮಾಡಲು ನಮ್ಮ ಶಾಲೆ ಬಹಳ ಯಶಸ್ವಿಯಾಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಆಮೇಲೆ ಇನ್ನು ಮಕ್ಕಳಿಗೆ ಜ್ಞಾನವನ್ನು ಬೆಳೆಸೋದಕ್ಕೆ ಇಲ್ಲಿ ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಚಟುವಟಿಕೆಗಳ ಮೂಲಕ ಶಿಕ್ಷಣವನ್ನು ಕಲಿಸಿದ್ರೆ ಆ ಶಿಕ್ಷಣ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಅದಕ್ಕಾಗಿ ಇಲ್ಲಿ ನರ್ಸರಿಯಿಂದ ಹಿಡಿದು 10th ವರೆಗೂ ಕೂಡ ಮಕ್ಕಳಿಗೆ ಕೇವಲ ಶಾಲೆಯನ್ನು ಕುಳಿತು ಮಾತ್ರ ಬೋಧನೆಯನ್ನು ಮಾಡೋದಿಲ್ಲ. ಅದರ ಜೊತೆಗೆ ಅವರಿಗೆ ಆಕ್ಟಿವಿಟಿಗಳನ್ನು ಕೊಡೋದ್ರ ಮೂಲಕ ಅವರು ಆ ಆಕ್ಟಿವಿಟಿಯಲ್ಲಿ ಭಾಗಿಯಾಗಿ ಅದನ್ನ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಅವರ ಕಲಿಕೆ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಂತೇಳಿ ಭಾವಿಸ್ತಾರೆ. ಇಲ್ಲಿ ನೆಕ್ಸ್ಟ್ ಇನ್ನು ಕಲರ್ಸ್ ಡೇ ಮಾಡ್ತಾರೆ. ಆಮೇಲೆ ವೆಜಿಟೇಬಲ್ ಫೇರ್ ಇದು ಮಕ್ಕಳ ಜೀವನದಲ್ಲಿ ಒಂದು ಮುಂದೆ ಬೆಳೆದ ಮೇಲೆ ಅವರು ವ್ಯವಹಾರಿಕ ಜ್ಞಾನ ಯಾವ ರೀತಿ ಪಡ್ಕೋಬೇಕು ಅನ್ನೋದು ಒಂದು ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಇದು ಅವರು ವ್ಯಾಪಾರದ ಜ್ಞಾನ, ಆಮೇಲೆ ಹುಡುಗರಿಗೆ ಒಂದು ದುಡ್ಡಿನ ಬೆಲೆ ಎಲ್ಲ ಗೊತ್ತಾಗ್ಲಿ ಅಂತೇಳಿ ವೆಜಿಟೇಬಲ್ ಫೇರ್ ಮಾಡ್ತಾರೆ. ಇದು ಕೂಡ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಅನುಭವ ಹೊಂದಿದಂತ ಹಲವಾರು ಶಿಕ್ಷಕರಿದ್ದಾರೆ. ಮಕ್ಕಳಿಗೆ ಹೆಚ್ಚು ಶಿಸ್ತು ಮತ್ತು ಸಮಯ ಪಾಲನೆಗೆ ಹೆಚ್ಚು ಒತ್ತನ್ನು ನೀಡ್ತಾರೆ. ಮಕ್ಕಳು ಬೇರೆ ಎಲ್ಲಾ ಟೀಚರ್ಸ್ಗೂ ಸಹ ಅದೇ ರೀತಿಯಾಗಿ ರೆಸ್ಪೆಕ್ಟ್ ಕೊಡ್ತಾರೆ, ಹೇಳಿದ್ದನ್ನು ಕಲಿತಾರೆ, ಕುತೂಹಲದಿಂದ ಎಲ್ಲಾ ಚಟುವಟಿಕೆಗಳನ್ನು ಸಹ ಮಾಡ್ತಾರೆ. ಇಲ್ಲಿ ಇದು ಕಲಿಕೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ಇಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳು ಅಂದ್ರೆ ಸ್ಲೋ ಲರ್ನರ್ಸ್ ಇರ್ಬೋದು, ಅವ್ರಿಗೆ ಪ್ರತ್ಯೇಕವಾದಂತ ಬೋಧನೆಯನ್ನು ಮಾಡಿ ಮೊದಲು ABCD ಇಂದ ವರ್ಣಮಾಲೆಯಿಂದ ಅವ್ರು ಯಾವುದೇ ಶಾಲೆಯಿಂದ ಬಂದಿರಲಿ ಅವ್ರ ಕಲಿಕೆಯಲ್ಲಿರುವಂತಹ ನ್ಯೂನತೆಗಳನ್ನು ಗುರುತಿಸಿ ಅವುಗಳನ್ನ ಮರುಬೋಧನೆಯ ತರಗತಿಗಳನ್ನು ಸಹ ಇಟ್ಟಿದ್ದಾರೆ. ಈವ್ನಿಂಗ್ 3:30 ಇಂದ ಹಿಡಿದು 1 hour ವರೆಗೆ ಪ್ರತ್ಯೇಕವಾದಂತಹ ಬೋಧನಾ ತರಗತಿಗಳನ್ನು ಅಳವಡಿಸಲಾಗಿದೆ. ಅವ್ರಿರುವಂತಹ ತರಗತಿ ಮಟ್ಟಕ್ಕೆ ಅವರನ್ನು ತರುವುದಕ್ಕೆ ಇದು ಸಹಾಯಕವಾಗುತ್ತೆ ಅಂತ ಹೇಳ್ಬೋದು. ಇದು ಒಂದು ನಮ್ಮ ಶಾಲೆಯ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ನಾನು. ಮಕ್ಕಳಿಗೆ ಇನ್ನು ಯಾವ ಕಲಿಕೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಎಲ್ಲ ಆಕ್ಟಿವಿಟಿಗಳಲ್ಲಿ ಅವ್ರಿಗೆ ಯಾವ ಕಲೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆ ಕಲೆಯಲ್ಲಿ ಅವರನ್ನ ಪ್ರೋತ್ಸಾಹಿಸಿ ಅವರನ್ನ ನಾವು ಟ್ರೈನ್ ಮಾಡಿ ಅವರಿಗೆ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ, ಇಲ್ಲಿ ಹೆಚ್ಚು ಸಮಯ ಪಾಲನೆ ಅಂದ್ರೆ ಶಿಸ್ತು ಮತ್ತು ಕಟ್ಟುನಿಟ್ಟಿನ ಅಂದ್ರೆ ಮಕ್ಕಳು ಯಾವುದೇ ರೀತಿಯಾದ ವರ್ತನೆಗಳನ್ನು ಇಲ್ಲಿನ ಶಿಕ್ಷಕರು ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಂಡು ಅವರಿಗೆ ಸರಿಯಾದ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇನ್ನೊಂದು ಮುಖ್ಯ ವಿಷಯ, ಅನೇಕ ಅತಿಥಿಗಳು ನಮ್ಮ ಶಾಲೆಗೆ ಆಹ್ವಾನಿಸ್ತಾರೆ. ಪ್ರತ್ಯೇಕವಾದಂತಹ ದಿನಗಳಲ್ಲಿ ಅನೇಕ ಅತಿಥಿಗಳನ್ನು ಆಹ್ವಾನಿಸಿ ಅವರ ಮೋಟಿವೇಶನ್ ಸ್ಪೀಚ್ ಮಕ್ಕಳಿಗೆ ಮುಂದೆ ಜೀವನದಲ್ಲಿ ಮಾರ್ಗದರ್ಶನವಾಗಲಿ ಅಂತೇಳಿ ಅವರನ್ನು ಕರೆಸಿ ಮಕ್ಕಳಿಗೆ ಅರ್ಥ ಆಗಲಿ, ಮುಂದೆ ಅವರೊಂದು ಗೋಲ್ ಇಟ್ಕೊಳ್ಳಿ, ಜೀವನದಲ್ಲಿ ಮುಂದೆ ಏನಾಗಬೇಕು, ಏನ್ ಸಾಧನೆ ಮಾಡಬೇಕು ಅನ್ನೋದು ಇದು ಬಹಳ ಮಕ್ಕಳಿಗೆ ಅನುಕೂಲವಾಗುತ್ತೆ. ಒಬ್ಬ ಪ್ರತಿಭೆ ಒಂದು ಉದ್ಯೋಗದಲ್ಲಿ ನೈಪುಣ್ಯತೆಯನ್ನು ಹೊಂದಿದ ಮತ್ತೆ ಒಂದು ವಿಶೇಷ ವ್ಯಕ್ತಿಗಳನ್ನು ಕರೆಸಿ ಹೇಳೋದ್ರಿಂದ ಮಕ್ಕಳಿಗೆ ನಾವು ಆ ತರ ಆಗ್ಬೇಕು, ನಾವು ಆ ತರ ಉನ್ನತ ಸ್ಥಾನದಲ್ಲಿ ಇರ್ಬೇಕು ಅನ್ನೋ ಉದ್ದೇಶ ಮಕ್ಕಳಿಗೆ ಬೆಳೆಯುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ, ನನ್ನ ಈ ಶಾಲೆಯಲ್ಲಿ ಮಾಡುವಂತ ಈ ಶಾಲೆಯಲ್ಲೇನೆ ನಾನು ಫಸ್ಟ್ ಆಫ್ ಆಲ್ ಬಂದಿರೋದ ನನ್ನ ಮಕ್ಕಳಿಗೋಸ್ಕರ. ಇಲ್ಲಿ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತೇಳಿ ನಾನು ಈ ಶಾಲೆಯಲ್ಲಿ ಸೇರಿಸಿದೆ. ನನ್ನ ಮಕ್ಕಳು ಮೊದಲು ಒಂದೇ ಭಾಷೆಯನ್ನು ಮಾತಾಡ್ತಾ ಇದ್ರು, ಒಂದೇ ಭಾಷೆ. ಬಟ್ ಇಲ್ಲಿ ಬಂದ್ಮೇಲೆ ಎಲ್ಲಾ ಭಾಷೆಗಳನ್ನು ಕಲಿತರು. ನನಗೆ ಬಹಳ ಖುಷಿ ಅನಿಸ್ತು. ಎಲ್ಲಾ ಭಾಷೆಗಳನ್ನು ಕಲಿತು ಚೆನ್ನಾಗಿ ಓದೋದಾಗ್ಲಿ, ಆಕ್ಟಿವ್ ಆಗಿದ್ದಾರೆ. ನನಗೆ ಬಹಳ ಖುಷಿ ಅನಿಸ್ತು ಆ ವಿಷಯದಲ್ಲಿ. ಈ ಶಾಲೆಯಲ್ಲಿ ಮಾಡೋದಕ್ಕೆ ಈ ಅವಕಾಶ ಮಾಡಿಕೊಟ್ಟಂತ ಈ ಶಾಲೆಯ ಮ್ಯಾನೇಜ್ಮೆಂಟ್ ಅವರಿಗೆ ಮತ್ತೆ ನನ್ನ ಸಹ ಶಿಕ್ಷಕಿಯರಿಗೆ ನನಗೆ ಸಪೋರ್ಟ್ ಮಾಡಿ ಪ್ರತಿಯೊಂದಕ್ಕೂ ಎಲ್ಲ
ಸಹೋದರಿಯರಾಗಿ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಎಲ್ಲರಿಗೂ ಸಹ ಪೂರ್ವಕವಾದ ಧನ್ಯವಾದಗಳು. ಮತ್ತೆ ಈ ಶಾಲೆಯಲ್ಲಿ ಕಳೆದಂತ ದಿನಗಳು ನನ್ನ ಜೀವನದ ಮರೆಯಲಾಗದ ದಿನಗಳಂತೇಳಿ ಭಾವಿಸ್ತೀನಿ. ಧನ್ಯವಾದಗಳು.